ನೋಡಿದೇನಮ್ಮ ಅನಿತಾ, ಒಂದು ತಲೆ ಉರುಳಬೇಕಾದ್ರೆ 10 ಬ್ರೈನ್ ವರ್ಕ್ ಮಾಡ್ಬೇಕು. ನಿನ್ನ ಗೆಲುವಿಗೆ ನಮ್ಮ ಇಡೀ ತಂಡ ಶ್ರಮಿಸಿದೆ. ಹಾಗೆ ಈ ಸಲ ನೀನೇ ಗೆಲ್ಬೇಕು ಅಂತೇಳಿ ನಿನಗೆ ಅನುಕೂಲ ಆಗೋ ತರ ಒಂದು ಟಾಸ್ಕ್ ರೆಡಿ ಮಾಡಿದೆ. ಹೌದಾ? ಯಾವ ಟಾಸ್ಕ್ ದೊಡ್ಡವ? ನೀನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ, ಅದ್ಭುತವಾದ ಡ್ಯಾನ್ಸರ್ ಅಂತ ಪಲ್ಲವಿ ಹೇಳ್ತಾ ಇದ್ಲು. ಯಜಮಾನ ಯಜಮಾನ. ನೋಡು ಪ್ರಣವ್, ಒಂದು ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ಗಂಡನ ಮನ್ಸು ಹೆಂಡತಿ ಇಲ್ಲದೆ ಇದ್ರು ನಡೆದು ಹೋಗುತ್ತೆ. ಆದ್ರೆ ಹೆಂಡತಿ ಗಂಡ ಇಲ್ಲದೆ ಹೋದ್ರೆ ಖಂಡಿತವಾಗ್ಲೂ ಆ ಸಂಸಾರದಲ್ಲಿ ಸಂತೋಷ ಇರೋಕ್ ಸಾಧ್ಯನೇ ಇಲ್ಲ. ಹೇಗಿರ್ಬೇಕಾದ್ರೆ ಮನಸ್ಸೆಲ್ಲ ರಾಘವೇಂದ್ರನೇ ತುಂಬಿಕೊಂಡು ಬದುಕಿದ್ರೆ ಅವನ ಜೊತೆ ಮಾತ್ರ ಅಂತ ಅನ್ಕೊಂಡಿರೋ ಝಾನ್ಸಿನ ಅವಳು ಗಂಡನಿಂದ ದೂರ ಮಾಡಿ ನೀನು ಮದುವೆ ಮಾಡ್ಕೊಂಡ್ರೆ ನೀನು ಅವಳ ಜೊತೆ ಖುಷಿಯಾಗಿ ಸಂಸಾರ ಮಾಡಕ್ ಸಾಧ್ಯನೇನೋ? ಇದನ್ನ ಅರ್ಥ ಮಾಡ್ಕೊಳ್ದೆ ನಿಮ್ಮ ಅಮ್ಮ ಹೇಳಿದ ಮಾತನ್ನ ಕೇಳ್ಕೊಂಡು ನೀನು ಅವಳನ್ನ ಮದುವೆ ಮಾಡ್ಕೊಂಡ್ರೆ ನಿನ್ನ ಜೀವನ ಕೂಡ ನನ್ನ ಜೀವನ ತರಾನೇ ಆಗತ್ತೆ. ನಾಗಾರ್ಜುನ್, ನನ್ ಮಗ ಏನ ಅವಳನ್ನ ಮದ್ವೆ ಆಗ್ತಾ ಇರೋದು ಸಂಸಾರ ಮಾಡೋದಿಕ್ಕಲ್ಲ. ಮತ್ತೇನಕ್ಕೆ? ಹಣ, ಅಧಿಕಾರ, ಸ್ಟೇಟಸ್ಗೋಸ್ಕರ. ಅವಳನ್ನ ಮದ್ವೆ ಆದ್ರೆ ಸಾವಿರಾರು ಕೋಟಿಗೋಸ್ಕರ, ಪೊಸಿಷನ್ಗೋಸ್ಕರ. ಅದನ್ ಬಿಟ್ಟು ಅವಳು ಅದ್ ಯಾವನೋ ದಾರಿಯಲ್ಲಿ ಹೋದವನಿಗೆ ಮದುವೆ ಆಗ್ಬಿಟ್ಲು ಅಂತ ಇದೆಲ್ಲ ಬಿಟ್ಕೊಟ್ಬಿಡಕ್ಕಾಗತ್ತಾ? ಇದೆಲ್ಲ ಆದ್ಮೇಲೆ ಎನಿ ವಿಚ್ ವೇಸ್ ನನ್ ಮಗ ಅವನಿಗಿಷ್ಟ ಬಂದಂಗ್ ಬದುಕ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್ ನೀನೇ ನೋಡು, ನನ್ನ ಮದುವೆ ಆಗಿರೋದಕ್ಕೆ 3 ಹೊತ್ತು ಒಳ್ಳೆ ಊಟ, ಕೈ ತುಂಬಾ ಹಣ, ತುಳಸಿ ಗಂಡ ಸ್ಟೇಟಸ್. ಒಂದ್ ಅರ್ಥ ಮಾಡ್ಕೋ ತುಳಸಿ, ಹೆಂಡತಿ ಆದವ್ರು ಯಾವತ್ತು ಗಂಡನ ಗುಲಾಮನ್ ತರ ಟ್ರೀಟ್ ಮಾಡಿ ಗುಲಾಮನ್ ಹೆಂಡತಿ ಅಂತ ಅನ್ಸ್ಕೊಳ್ಳೋದಕ್ಕಿಂತ ಗಂಡನ ರಾಜನ್ ತರ ಟ್ರೀಟ್ ಮಾಡಿ ರಾಜನ ಹೆಂಡತಿ ಅಂತ ಅನ್ಸ್ಕೊಳ್ಳೋದು ಬೆಟರು. ಬೇರೆ ಏನು ಮಾಡಕ್ ಆಗದೆ ಇರೋ ಆಡೋ ಡೈಲಾಗ್ ಇದು. ಹೆಂಡತಿ ಗಂಡನ ರಾಜನ್ ತರ ಟ್ರೀಟ್ ಮಾಡ್ಬೇಕು ಅಂದ್ರೆ ಅವನು ರಾಜನೇ ಆಗಿರ್ಬೇಕು. ಹಾಗ್ ನೋಡಕ್ ಹೋದ್ರೆ ಗುಲಾಮನ್ ತರ ಬದುಕ್ಬೇಕಾಗಿರೋ ನೀನು ನನ್ನ ಮದುವೆ ಆಗಿ ರಾಜನ್ ತರ ಬದುಕ್ತಾ ಇದೀಯ. ನೋಡು, ಬ್ರಾಂಡೆಡ್ ಬಟ್ಟೆ, ಒಳ್ಳೆ ಒಳ್ಳೆ ಕಾರು, ಕೈ ತುಂಬಾ ದುಡ್ಡು, ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು, ಸೊಸೈಟಿಯಲ್ಲಿ ದೊಡ್ಡ ಸ್ಟೇಟಸ್, ಇನ್ನೇನು ಬೇಕು ನಿನಗೆ? ಪ್ರೀತಿ, ವಾತ್ಸಲ್ಯ, ಗೌರವ, ಅಟ್ಲೀಸ್ಟ್ ಸ್ವಲ್ಪ ನೆಮ್ಮದಿ. ನೀನ್ ಹೇಳ್ ಹಾಗೆ ಬ್ರ್ಯಾಂಡೆಡ್ ಬಟ್ಟೆ ಕಾರ್ ಇಲ್ದೆ ಆದ್ರೂ ಬದುಕಬಹುದು. ಆದ್ರೆ ಪ್ರೀತಿ, ಗೌರವ, ನೆಮ್ಮದಿ ಇಲ್ದೆ ಬದುಕಕ್ ಸಾಧ್ಯ ಇಲ್ಲ ತುಳಸಿ. ಸ್ಟಾಪ್ ಇಟ್ ನಾಗಾರ್ಜುನ್. ಈ ಕೆಲ್ಸಕ್ ಬರ್ದೇ ಇರೋ ತತ್ವಗಳನ್ನೆಲ್ಲ ನೀನೇ ಇಟ್ಕೊ. ಅದನ್ ಬಿಟ್ಟು ಆ ದೇವ್ರು ಬಾಯಿ ಕೊಟ್ಟಿದ್ದಾನೆ ಅಂತ ಇಲ್ದೇ ಇರೋದೆಲ್ಲ ನನ್ ಮಗನ್ ತಲೆಗ್ ತುಂಬಿ ಅವನ್ ತಲೆನ ಹಾಳು ಮಾಡ್ಬೇಡ. ನಾನು ನನ್ ಮಗನ್ನ ಈ ಆಸ್ತಿಗೆಲ್ಲ ವಾರಸ್ದಾರನಾಗ್ ಮಾಡಿ ರಾಜನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದನ್ನ ಹಾಳು ಮಾಡ್ಬೇಡ. ಮೈಂಡ್ ಇಟ್. ನೋಡಿದೇನಮ್ಮ ಅನಿತಾ, ಒಂದು ತಲೆ ಉರುಳಬೇಕಾದ್ರೆ 10 ಬ್ರೈನ್ ವರ್ಕ್ ಮಾಡ್ಬೇಕು. ನಿನ್ನ ಗೆಲುವಿಗೆ ನಮ್ಮ ಇಡೀ ತಂಡ ಶ್ರಮಿಸಿದೆ. ಹಾಗೆ ಈ ಸಲ ನೀನೇ ಗೆಲ್ಬೇಕು ಅಂತೇಳಿ ನಿನಗೆ ಅನುಕೂಲ ಆಗೋ ತರ ಒಂದು ಟಾಸ್ಕ್ ರೆಡಿ ಮಾಡಿದೆ. ಹೌದಾ? ಯಾವ ಟಾಸ್ಕ್ ದೊಡ್ಡವ? ನೀನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ, ಅದ್ಭುತವಾದ ಡ್ಯಾನ್ಸರ್ ಅಂತ ಪಲ್ಲವಿ ಹೇಳ್ತಾ ಇದ್ಲು. ಅದಕ್ಕೆ ನೀನು ಹೆಲ್ಪ್ ಆಗಿ ಅಂತ ಒಂದು ಡ್ಯಾನ್ಸ್ ಟಾಸ್ಕ್ ರೆಡಿ ಮಾಡಿದ್ದೀನಿ. ಸರಿ ಬಿಡಿ, ಮತ್ತೆ ನೀವ್ ಈ ಸಲ ಏನು ಕಷ್ಟನೇ ಪಡ್ಬೇಕಾಗಿಲ್ಲ. ಡಾನ್ಸ್ ವಿಷಯಕ್ಕೆ ಬಂದ್ರೆ ನನ್ ಮುಂದೆ ಅವಳು ಏನೂ ಇಲ್ಲ. ಅವಳನ್ನ ಅಷ್ಟು ಸುಲಭವಾಗಿ ತಗೋಬೇಡಮ್ಮ ಅನಿತಾ. ಅವಳು ಎಂತ ಹಠವಾದಿ ಅಂದ್ರೆ ರಾಘುಗೋಸ್ಕರ ಅವಳು ಗೊತ್ತಿಲ್ದೇ ಇರೋ ಕೆಲ್ಸನೆಲ್ಲ ಮಾಡಿದಾಳೆ. ಅವಳನ್ನ ಓಡಿಸ್ಬೇಕು ಅಂತ ನಾವ್ ಏನೇ ಚಾಲೆಂಜ್ ಕೊಟ್ರು ಅದ್ರಲ್ಲೆಲ್ಲ ಗೆದ್ದು ನಮಗೆ ಮುಖಭಂಗ ಮಾಡಿದಾಳೆ. ಡೋಂಟ್ ವರಿ, ಅವಳು ಬೇರೆ ವಿಷಯಗಳಲ್ಲಿ ಏನೇ ಆಗಿರ್ಬೋದು, ಆದ್ರೆ ಡಾನ್ಸ್ ಅಂತ ಬಂದ್ರೆ ನಾನ್ ಬಿಟ್ಕೊಡೋ ಮಾತೇ ಇಲ್ಲ. ಅವಳು ಒಂದ್ ಮಟ್ಟಕ್ಕೆ ಡ್ಯಾನ್ಸ್ ಮಾಡ್ತಾಳೆ ಅನಿತಾ. ಅಣ್ಣಂಗೋಸ್ಕರನೇ ಈ ಟಾಸ್ಕ್ ಮಾಡ್ತಿರೋದ್ರಿಂದ ಅವಳು ಗೆಲ್ಲಕ್ ಯಾವ ಹಂತಕ್ ಬೇಕಾದ್ರೂ ಹೋಗ್ತಾಳೆ ಅನ್ನೋದ್ ನೆನ್ಪಿರ್ಲಿ. ಹೋದ್ರೆ ಹೋಗ್ಲಿ ಬಿಡಮ್ಮ, ಅನಿತಾನ ಗೆಲ್ಸಕ್ಕೆ ನಾವೆಲ್ಲರೂ ಇಲ್ವಾ? ಅದ್ ಹೇಗ್ ದೊಡ್ಡಪ್ಪ? ನೋಡಮ್ಮ, ಪ್ಲಾನ್ ಅಂದ್ರೆ ಗೇಮ್ ಇರೋದೇ ಅನಿತಾ ಅದ್ಭುತವಾದ ಡ್ಯಾನ್ಸರ್ ಗೆದ್ದೇ ಗೆಲ್ತಾಳೆ ಅನ್ನೋ ನಂಬಿಕೆಯನ್ನು. ಹಾಗೂ ಒಂದ್ ವೇಳೆ ನಮ್ಮ ಪ್ಲಾನ್ ತಲೆ ಕೆಳಗಾಗಿ ಆ ಝಾನ್ಸಿ ಗೆಲ್ತಾಳೆ ಅನ್ಸಿದ್ರೆ ನನ್ನ ಹತ್ರ ಪ್ಲಾನ್ ಬಿ ರೆಡಿ ಇದೆ. ಪ್ಲಾನ್ ಬಿನಾ? ಅದ್ಯಾವ ಬಾವ? ಟನ್ ಟನ್. ರೀ, ಈ ಗೋಲಿ ತಗೊಂಡು ಆಟ ಆಡಕ್ ಹೋಗ್ತೀರಾ? ಹ್ಞೂ ಕಣೆ, ಆಟ ಆಡ್ತೀನಿ. ಅದು ಝಾನ್ಸಿ ಜೊತೆ ಆಟ ಆಡ್ತೀನಿ.
ದೊಡಪ್ಪ ಅದ್ ಏನ್ ಮಾಡಕ್ ಹೊರಟಿದ್ರೆ ಸ್ವಲ್ಪ ಅರ್ಥ ಆಗೋ ತರ ಹೇಳಿ. ನೋಡಮ್ಮ, ಬೈ ಚಾನ್ಸ್ ಅನಿತಾ ಸೋಲ್ತಾಳೆ, ಆ ಜಾನ್ಸಿ ಗೆಲ್ತಾಳೆ ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಯ್ತು ಅಂತ ಇಟ್ಕೋ. ಆಗ ಜಾನ್ಸಿ ಡ್ಯಾನ್ಸ್ ಮಾಡ್ತಿರೋ ಜಾಗಕ್ಕೆ ಈ ಗೋಲಿಗಳನ್ನ ಹಾಕ್ತೀನಿ. ಅದ್ರ ಮೇಲೆ ಕಾಲಿಟ್ಟ ತಕ್ಷಣ ಜಾನ್ಸಿ ಜಾರಿ ಬೀಳ್ತಾಳೆ, ನಮ್ಮ ಅನಿತಾ ಆರಾಮಾಗಿ ಗೆಲ್ತಾಳೆ. ವಾವ್, ಸೂಪರ್ ಪ್ಲಾನ್ ದೊಡಪ್ಪ. ಏನಾದ್ರೂ ಆಗ್ಲಿ, ಒಟ್ನಲ್ಲಿ ಯಾವ ಟಾಸ್ಕ್ ಅಲ್ಲೂ ನಮ್ಮ ಅನಿತಾ ಸೋಲ್ಬಾರ್ದು ಅಷ್ಟೇ. ಥ್ಯಾಂಕ್ ಯು ದೊಡ್ಡಮಾವ. ಅಂದ್ರೆ ಈ ಸಲನು ಕುತಂತ್ರ ಮಾಡಿ ಗೆಲ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಮಾಡಿ ಮಾಡಿ, ಈಗ್ಲೇ ಅದಕ್ಕೆ ಹತ್ರ ವಿಷಯನ ಹೇಳಿ ನಿನ್ ಕುತಂತ್ರ ಸೋಲೋ ರೀತಿ ಮಾಡ್ತೀನಿ. ಯಜಮಾನ್ರೆ, ಹೇಗಿತ್ತು? ಏನ್ ಮೇಡಮ್? ಏನ್ ರಾಘು ಈಗ ಕೇಳ್ತಿದ್ಯಾ? ಸಿಹಿ ಮುತ್ಗಳು. ಯಾವ ಮುತ್ತು? ಅದೇ ಜಾಸ್ತಿ ಫೋಟೋ ಕೊಟ್ನಲ್ಲ, ಆ ಮುತ್ಗಳು. ನಿನ್ ಫೋಟೋಗ್ ಮುತ್ ಕೊಡ್ತಿದ್ರೆ ನನ್ಗೆ ಒಂಥರ ರೋಮಾಂಚನ ಆಗ್ತಿತ್ತು. ಏನ್ ನಿನಗೇನ್ ಅನ್ಸಿರಲ್ವಾ? ಈ ಟಾಸ್ಕ್ ಏನಾಗುತ್ತೋ, ನೆಕ್ಸ್ಟ್ ಟಾಸ್ಕ್ ಯಾವ್ದು ಕೊಡ್ತಾರೋ ಅದ್ರಲ್ಲಿ ನೀವು ಗೆಲ್ತಿರೋ ಸೋಲ್ತೀರ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ನಿಮಗೆ ಮುತ್ತಿನ ಚಿಂತೆ ಅಲ್ವಾ? ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊತೀಯ ರಾಘು? ಅವ್ಳು ಯಾವ ಟಾಸ್ಕ್ ಬೇಕಾದ್ರೂ ಗೆದ್ಕೊಳ್ಳಿ, ಆದ್ರೆ ಎಲೆಕ್ಷನ್ ಗೆಲ್ಲೋದು ನಾನೇ ತಾನೇ. ಅಲ್ಲ ಮೇಡಮ್, ಈ ಟಾಸ್ಕ್ ನ ಗೆಲ್ಲಕ್ ಬಿಡದೆ ಇರೋರು ಇನ್ ಎಲೆಕ್ಷನ್ ಗೆಲ್ಲಕ್ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಸೋಲ್ಸೋಕೆ ಗೆಲ್ಸಕ್ಕೆ ಅವ್ರು ಯಾರು ರಾಘು? ನಮ್ಮಿಬ್ಬರನ್ನ ದೇವ್ರೆ ಒಂದ್ ಮಾಡಿರೋದು. ನಮ್ ಪ್ರೀತಿನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ನೀನ್ ಕಟ್ಟಿರೋ ಈ ತಾಳಿಗೆ ಜಗತ್ತನ್ನೇ ಗೆಲ್ಲೋ ಶಕ್ತಿ ಇದೆ. ಆದ್ರೆ ನಮ್ಮ ಮನೆಯವ್ರನ್ನ ಗೆಲ್ಲಕ್ ಆಗಲ್ವಲ್ಲ ಮೇಡಮ್. ಅಟ್ಲೀಸ್ಟ್ ನೀವು ಟಾಸ್ಕ್ ಅಲ್ಲಾದ್ರೂ ಗೆದ್ರೆ ಒಂದ್ ಹೋಪ್ ಬರುತ್ತಲ್ವಾ? ನೀನ್ ನನ್ ಜೊತೆ ಇದ್ರೆ ತಾನೇ ನಾನ್ ಟಾಸ್ಕ್ ಎಲ್ಲ ಗೆಲ್ಲೋದಕ್ಕಾಗೋದು. ನೀನ್ ನನಗ್ ಜೋಶ್ ತುಂಬಿದ್ರೆ ತಾನೆ ನಾನ್ ಸ್ಟ್ರಾಂಗ್ ಆಗಿ ಕಾಂಪೀಟ್ ಮಾಡಕ್ಕಾಗೋದು. ಅದಕ್ ನಾನೇನ್ ಮಾಡ್ಬೇಕು? ನನ್ ಕೇಳಿಕ್ ಕೊಡ್ತ್ಯಾ? ಅದೇನ್ ಕೇಳಿ. ಅದು ಅದು ನಂಗೊಂದ್ ಮುತ್ ಕೊಡು. ರೇ, ಅದೆಲ್ಲ ಆಗಲ್ಲ. ಆಗಲ್ಲ ಅಂದ್ರೆ ನನ್ಗೆ ಎಲ್ಲಿಂದ ಜೋಶ್ ಬರ್ಬೇಕು ರಾಘು? ನೀನ್ ನನಗ್ ಕೊಡೋ ಒಂದು ಮುತ್ತು ನನ್ಗೆ ಎಷ್ಟು ಎನರ್ಜಿ ಕೊಡುತ್ತೆ ಗೊತ್ತಾ? ಅದಕ್ಕೆ ಮುತ್ತುಗಿತ್ತೆಲ್ಲ ಕೊಡಕ್ ಆಗಲ್ಲ ಮೇಡಮ್. ಅಲ್ಲ ರಾಘು, ನಾನ್ ನಿನ್ ಹೆಂಡ್ತಿ ತಾನೆ, ನಾನ್ ಗೆಲ್ಬೇಕನ್ನೋ ಆಸೆ ನಿನಗಿಲ್ವಾ? ಮತ್ತೆ ಒಂದೇ ಒಂದ್ ಮುತ್ ಕೊಡು. ಸರಿ, ಕೊಡ್ತೀನಿ. ಸರಿ ಕೊಡು. ಹಲೋ, ನನ್ ಕೆನ್ನೆಗೆಲ್ಲ ಕೊಡಲ್ಲ, ಅದೇ ಅವತ್ತು ಕೈ ಕೊಟ್ನಲ್ಲ ಹಂಗ್ ಕೊಡ್ತೀನಿ ಅಷ್ಟೇ. ಏನ್ ರಾಘು ನೀನು ಹೆಂಡತಿಗೆ ಒಂದ್ ಮುತ್ ಕೊಡೋದಕ್ಕೆ ಇಷ್ಟ ಸತಾಯಿಸ್ತೀಯ. ಮೋಸ್ಟ್ ಫೆಲೋ ನೀನು. ನೀವ್ ಏನಾದ್ರೂ ಅನ್ಕೊಳ್ಳಿ, ನನ್ ಕೈಗಷ್ಟೇ ಮುತ್ತು ಕೊಡೋದು. ಬೇಕು ಅಂದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ. ಏನ್ ಮಾಡಕ್ಕಾಗತ್ತೆ? ಪಾಲಿಗೆ ಬಂದಿದೆ ಪಂಚಾಮೃತ ಅನ್ಕೊಳ್ತೀನಿ. ಸರಿ ಕೊಡು. ಅದ್ಕೆ ತರುಣ, ಬಂದೆ. ಎಲ್ಲಿ ಟೀ ಅಂಗಡಿಲಿ ಇದೆಯಾ? ಸರಿ ಬಂದೆ ನೋಡು. ಅಣ್ಣ, ನಿನ್ ಫೋನ್ ಇಲ್ಲ ಮಂಚದ ಮೇಲಿದೆ. ಅದು ಅವಾಗ್ಲೇ ರಿಂಗ್ ಆಯ್ತಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ. ತರುಣ ಬಂದೆ. ಯಜಮಾನ್ರೆ, ಅದ್ ನನ್ ಫೋನು. ಸಾರಿ ಅದ್ಕೆ,
ನೀವಿಬ್ರು ರೊಮ್ಯಾನ್ಸ್ನ ಡಿಸ್ಟರ್ಬ್ ಮಾಡ್ದೆ ಅನ್ಸುತ್ತೆ. ಅಯ್ಯೋ ಸಂಗೀತ, ನಿಮ್ ಅಣ್ಣ ಒಂದ್ ಮುತ್ ಕೊಡಕ್ಕೆ ಕಂಜುಸ್ತನ ತೋರಿಸ್ತಾನೆ, ಇನ್ ರೊಮ್ಯಾನ್ಸ್ ಎಲ್ಲಿಂದ ಹೇಳು? ಬಿಡಿ ಅತ್ಗೆ, ನೀವೇ ಅವ್ನ್ ಹೆಂಡತಿ ಅಂತ ಆದ್ಮೇಲೆ ಪ್ರತಿದಿನ ಎಷ್ಟು ಮುತ್ತು ಬೇಕಾದ್ರೆ ಕೊಡ್ತಾನೆ. ಆ ದಿನಕ್ಕೋಸ್ಕರನೇ ನಾನು ಕಾಯ್ತಿರೋದು ಸಂಗೀತ. ಬರೀ ಕಾಯ್ಕೊಂಡಿದ್ರೆ ಆಗಲ್ಲ, ನೀವ್ ಅವ್ರ ಕುತಂತ್ರಗಳನ್ನೆಲ್ಲ ಬೇಯಿಸಿ ಗೆಲ್ಬೇಕು ತಾನೇ. ಅದಕ್ಕೋಸ್ಕರನೇ ಅಲ್ವಾ ಸಂಗೀತ ನಾನ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿರೋದು. ಆದ್ರೆ ಅವ್ರು ನಿಮ್ಮನ್ ಸೋಲ್ಸೋದಕ್ಕೆ ಅಪ್ರಾಮಾಣಿಕವಾದ ದಾರಿನಲ್ಲಿ ಬರ್ತಾ ಇದಾರೆ. ಅಂದ್ರೆ ಅದ್ಕೆ ನೆಕ್ಸ್ಟ್ ಟಾಸ್ಕ್ ಇರೋದು ಡಾನ್ಸ್ ಅಂತೆ. ಅವಳು ಡಾನ್ಸರ್ ಅನ್ನೋ ಕಾರಣಕ್ಕೆ ಈ ಟಾಸ್ಕ್ ನ ರೆಡಿ ಮಾಡ್ಕೊಂಡಿದ್ದಾರೆ. ಒಂದ್ ವೇಳೆ ನೀವೇನಾದ್ರೂ ಅವ್ರ ಪ್ಲಾನ್ ನ ಮೀರಿ ಕೂಡ ಗೆಲ್ಲ ಸಿಚುವೇಶನ್ ಬಂದ್ರೆ ನಿಮ್ ಕಾಲ್ ಕೆಳಗೆ ಗೋಲಿನ ಹಾಕಿ ನಿಮ್ಮನ್ನ ಸೋಲಿಸ್ಬೇಕು ಅಂತ ರೆಡಿ ಆಗಿದ್ದಾರೆ. ಹೌದಾ, ಅವ್ರು ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದಾರ? ಮಾಡ್ಲಿ ಮಾಡ್ಲಿ, ನನ್ನ ಆಟ ಹೇಗಿರುತ್ತೆ ಅನ್ನೋದನ್ನ ಅವ್ರಿಗೆ ಇವತ್ತು ತೋರಿಸ್ತೀನಿ. ಎಲ್ರು ಬಂದ್ರಲ್ವಾ? ಝಾನ್ಸಿಯಲ್ಲಿ ಪ್ರೆಸೆಂಟ್ ದೊಡ್ಡ ಮಾವ. 3.25 ಸೆಕೆಂಡ್ ಲೇಟ್. ಯಾಕೆ? 3.25 ಸೆಕೆಂಡ್ ಲೇಟಾ? ನೀವ್ ಟೈಮಿಂಗ್ಸೇ ಹೇಳಿರ್ಲಿಲ್ವಲ್ಲ ಮಾವ? ನಾನ್ ಮನ್ಸಲ್ಲ ಅನ್ಕೊಂಡಿದ್ದೆ. ದೊಡ್ಡಪ್ಪ, ಇವಾಗ ಅದೆಲ್ಲ ಬೇಕಾ? ಟಾಸ್ಕ್ ಬಗ್ಗೆ ಮಾತಾಡಿ. ನೋಡಿ, ಈ ಕಾಂಪಿಟೇಷನ್ ನಲ್ಲಿ ಇದುವರೆಗೆ 2 ಟಾಸ್ಕ್ ಮುಗಿದಿದೆ. ಮೊದಲನೇ ಟಾಸ್ಕು ಮಗು ಅಳು ನಿಲ್ಸೋದು. ಅದರಲ್ಲಿ ಗೆದ್ದಿರೋದು ನಮ್ಮ ಅನಿತಾನ್. ಆ ಟಾಸ್ಕ್ ಇಂದ ನಾನು ಇವಳಲ್ಲಿರೋ ತಾಯ್ತನನ್ನ ಗಮನಿಸಿದೆ. ಮುಖದಲ್ಲಿ ಮೌನ ತುಂಬಿದ್ರು, ಮನಸ್ಸಲ್ಲಿ ಮಮತೆ ತುಂಬಿತ್ತು. ನಿಜವಾಗ್ಲೂ ನಿನಗೆ ನೀನೇ ಸಾಟಿ ಕಣಮ್ಮ. ಈ ವಿಚಾರದಿಂದ ಯಾರು ಇಂಪ್ರೆಸ್ ಆದ್ರೂ ಗೊತ್ತಿಲ್ಲ, ನಾನಂತೂ ನಿನ್ನ ಕಾರ್ಯಕ್ಕೆ ಸೋತ್ ಹೋದೆ ಕಣಮ್ಮ, ಸೋತ್ ಹೋದೆ. ಒಂದು ಬಟನ್ ಆಫ್ ಮಾಡೋದಕ್ಕೆ ಸೋತೋದ್ರಂದ್ರಲ್ಲ. ಅವ್ರು ಸೋತಿಲ್ಲ ತರುಣ, ಇವರೆಲ್ಲರೂ ಸೇರಿಕೊಂಡು ಅನಿತಾ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಮಾಡ್ತಿರೋ ಡ್ರಾಮಾ. ಝಾನ್ಸಿ ಮೇಡಮ್ನ ಮನೆ ಬಿಟ್ಟು ಓಡ್ಸಕ್ ಮಾಡ್ತಿರೋ ಸ್ಕೀಮು. ಇನ್ನು 2ನೇ ಟಾಸ್ಕ್ ಚೈನ್ನ ಕಾಪಾಡ್ಕೊಳ್ಳೋದು. ಅದ್ರಲ್ಲಿ ಕೂಡ ಗೆದ್ದಿರೋದು ನಮ್ಮ ಅನಿತಾನೆ. ಒಬ್ಬ ಗೃಹಿಣಿಯಾಗಿ ಮಾತ್ರ ಅಲ್ಲ, ಜವಾಬ್ದಾರಿಯುತ ನಾಗರಿಕಳಾಗಿ ಎಲ್ಲರ ಮನಸ್ಸನ್ನ ಕದ್ಲು. ಅದರಿಂದ ನಾನು ಇವಳಲ್ಲಿರುವಂತಹ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ಗಮನಿಸಿದೆ. ಆ 2 ಟಾಸ್ಕಲ್ಲಿ ನಾವು ಇವರು ಒಳಗಿರೋ ಕನ್ವಿನೆನ್ಸ್ನ ನೋಡಿದ್ವಿ. ಅವ್ರು ಇವಾಗ ಮಾಡೋದು ಕೂಡ ಅದನ್ನೇ. ನೀನ್ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೇಡ. ಅಯ್ಯೋ ಬಾವಾ, ಹಳಿದ್ ಬಿಡಿ, ಹೊಸ್ದಾಗ್ ಶುರು ಮಾಡಿ. ಕರೆಕ್ಟ್. ಈಗ 3ನೇ ಟಾಸ್ಕ್. ಇದು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಮತ್ತೆ ಮನೆಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾಳೆ ಯಾವ್ದಾನ ಫಂಕ್ಷನ್ ಆಗ್ಬೋದು. ಉದಾಹರಣೆಗೆ ಸಂಗೀತ ಮದುವೆ ಆಗ್ಬೋದು. ಆಗ ಸಂಗೀತ ಪ್ರೋಗ್ರಾಮ್ಗೆ ಎಲ್ಲರೂ ಡ್ಯಾನ್ಸ್ ಮಾಡಬೇಕು ತಾನೇ. ಲೊಕೇಶನ್ ಕಳ್ಸೋದು ಬಿಟ್ಟು ಹಳ್ಳ ಸುತ್ಕೊಂಡು ಹಳ್ಳಿಗೆ ಬನ್ನೋ ರೀತಿ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಹೇಳೋದಕ್ಕೆ ಇಷ್ಟೊಂದು ಪೀಠಿಕೆ ಬೇಕೇನಾ? ಅವ್ರು ಏನಾದರೂ ಮಾಡ್ಕೊಳ್ಳಿ, ನೀನು ಸುಮ್ಮನೆ ನಿಂತ್ಕೊ. ಅದಕ್ಕೋಸ್ಕರ ನಿಮ್ಮಿಬ್ಬರ ಮಧ್ಯೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ನಡೆಯುತ್ತೆ. ಇವಾಗ ನಾನು ಶುರು ಅಂದ ತಕ್ಷಣ ಮ್ಯೂಸಿಕ್ ಪ್ಲೇ ಆಗುತ್ತೆ. ನೀವಿಬ್ರು ಡ್ಯಾನ್ಸ್ ಮಾಡ್ತೀರಾ. ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ನೀವು ಎಲ್ಲರ ಮನಸ್ಸನ್ನ ಹೇಗೆ ಸೂರೆಗೊಳ್ತೀರಾ ನೋಡೋಣ. ಇಬ್ರಿಗೂ ಅರ್ಥ ಆಯ್ತು ತಾನೇ? ನನಗ್ ಅರ್ಥ ಆಗಿದೆ ದೊಡ್ಡ ಮಾವ. ನನಗೂ ಅರ್ಥ ಆಗಿದೆ ದೊಡ್ಡ ಮಾವ.